ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕ್ಷೀರೇಣ ಸ್ಥಾಪಿತಾ ದೇವಿ ಚಂದನೇನೆ ವಿಲೇಪಿತೆ ಬಿಲ್ವಪತ್ರ ಅಚ್ಯುತಾದೇಹಿ ಅಹಂ ದುರ್ಗೆ ಶರಣಾಗತೋ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ನಮಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ನಮ್ಮ ಗುರುಗಳಾಗಿರುತ್ತ ಮುಖ್ಯ ಪ್ರಾಣದೇವರ ಸನ್ನಿಧಾನ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರತಕ್ಕಂಥ 48 ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಅರಳಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಘಟನೆ, ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಘಟನೆ ಇದು. ಯಾವುದದು? ಇದೇ ಡೆಲ್ಲಿಯಲ್ಲಿರ್ತಕ್ಕಂಥ ಕಾವ್ಯ ಅಂತಕ್ಕಂಥವಳೊಬ್ಬಳು ತಾಯಿ, ಮಹಾನುಭಾವಳು. ಪ್ರತಿದಿನ ರಾಯರ ಸ್ಮರಣೆಯನ್ನು ಮಾಡ್ತಾ ಇದ್ದಳು. ನಮ್ಮ ಚಾನಲ್ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಅನುಗ್ರಹ, ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ತಾಯಿ. ಇಂಥ ರಾಯರ ಅನುಗ್ರಹ ಚಾನಲ್ ನೋಡಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಕ್ ಪಾಶಿಟುವಾಡವಾದಿ ದತ್ವಾ ಶರೀರೋಸ್ಥ ತವಸ್ಥ ದೋಷ ಅಥ್ವಾಸನೋ ವ್ಯಾಗುರು ರಾಘವೇಂದ್ರ. ಶರೀರದಲ್ಲಿ ವಿಶೇಷವಾಗಿರ್ತಕ್ಕಂಥ ತೊಂದರೆ ಇತ್ತು. ಆ ತೊಂದರೆ ಇದ್ದಾಗ ನಮ್ಮ ಗುರುಗಳಲ್ಲಿ ನಮ್ಮ ಚಾನಲ್ ನೋಡಿ ನಮಗೆ ಯಾವಾಗಲೂ ಫೋನ್ ಮಾಡೋಳು, ಈ ಥರ ಗುರುಗಳೇ ಭಾಳ ತೊಂದರೆಯಾಗಿದೆ, ನನಗೆ ಸಂತಾನ ಭಾಗ್ಯ ಇಲ್ಲ, ರಾಯರ ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ಜಯತೀರ್ಥರು ರಾಯರು ಅಂತಿದ್ದೀರಾ, ಅವರ ಅನುಗ್ರಹನ ಸಂಪೂರ್ಣವಾಗಬೇಕು ಅಂತಂದಾಗ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಅನುಗ್ರಹ ಮಾಡಿದ್ದಾರೆ ನಾನು ಕೆಲವಾರು ಇದರಲ್ಲಿ ಹೇಳಿದ್ದೆ ನಿಮಗೆ. ಪ್ರತಿದಿನ ಬೆಲ್ಲದ ಆರತಿಯನ್ನು ಮಾಡಿ, ಬೆಲ್ಲದ ಆರತಿಯನ್ನು ಮಾಡಬೇಕಾದ್ರೆ 21 ಪ್ರದಕ್ಷಿಣೆಯನ್ನು ಮಾಡ್ತಾಯಿದ್ದು ತಾಯಿ. ಪ್ರತಿದಿನ 21 ದಿನಗಳ ಕಾಲ ಆ ತಾಯಿ ಬೆಲ್ಲದ ದೀಪವನ್ನು ಆ ಡೆಲ್ಲಿಯಲ್ಲಿರ್ತಕ್ಕಂಥವಳು ಅಲ್ಲೇನೇ ಮನೆಯಲ್ಲೇ ಆ ತಾಯಿ ಪೂಜೆಯನ್ನು ಮಾಡಿ ಬೆಲ್ಲದ ಆರತಿ 5 ಬೆಲ್ಲದ ಅಚ್ಚನ್ನು ತೆಗೆದುಕೊಂಡು ತುಪ್ಪದ ದೀಪವನ್ನು ಹಚ್ಚಿ ರಾಯರ ಸ್ಮರಣೆಯನ್ನು ಮಾಡಿ ಪ್ರತಿದಿನ 21 ದಿನಗಳ ಕಾಲ ಪ್ರದಕ್ಷಿಣೆ 21 ಪ್ರದಕ್ಷಿಣೆಯನ್ನು ಮಾಡಿ ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ಆ ತೆಂಗಿನಕಾಯಿಯ ಸೆರಗಲ್ಲಿ ಇಟ್ಕೊಂಡು ನಮಸ್ಕಾರವನ್ನು ಆಗ್ತಾ ಇದ್ದಂತೆ. ನಾನು ಏನು ಹೇಳಿದ್ದೀನೋ ಅದೇ ರೀತಿಯಾಗಿ ಮಾಡ್ತಾಯಿದ್ದು ತಾಯಿ. ಪಾಪ ನಾನು ಹೇಳಿದ್ದಲ್ಲ, ನಮ್ಮ ಗುರುಗಳು ಹೇಳ್ತಿರ್ತಕ್ಕಂಥ ರಾಯರು ಹೇಳ್ತಕ್ಕಂಥ ಮಾತದು. ಅವರು ಈ ಜಾಗದಲ್ಲಿ ಕೂಡಿಸಿ ಅವ್ರು ಏನು ನುಡಿಸ್ತಾರೋ ಅದನ್ನು ಮಾತ್ರ ಹೇಳ್ತಕ್ಕಂಥದ್ದು ಭಾಗ್ಯ ಇರುತ್ತೆ ಬಿಟ್ಟು ಬೇರೆ ಏನು ಹೇಳೋಕ್ಕೂ ಆಗಲ್ಲ ನಮ್ಮ ಕೈಲಿ. ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ. ಮಾಡ್ತಾ 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 ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ಒಂದು ದಿನ ಸ್ವಪ್ನದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು, ಬಾಮ್ಮ ನಿನಗೆಲ್ಲ ಗುರುಗಳ ನನಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ರಂತೆ. ಆಗ ಮಂತ್ರಾಲಯಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಗುರುಗಳೇ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ದೀನಿ, ಹೋಗಿ ಬರಲ್ಲ ಅಂದು. ಹೋಗ್ಬಮ್ಮ ತಾಯಿ ಒಳ್ಳೆಯದಾಗತ್ತೆ ಎಂದು ನಮಸ್ಕಾರವನ್ನು ಮಾಡಿ ಆ ಕ್ಷೇತ್ರದಿಂದ ಬಂದು ತಿರುಗಿ ನಮ್ಮ ಗುರುಗಳ ಹತ್ರ ಬಂದು ನಮಸ್ಕಾರವನ್ನು ಮಾಡಿಲಿ. ತದನಂತರ ವಿಶೇಷವಾಗಿ ಆಗಿದ ತಕ್ಷಣವೇ ವಿಶೇಷವಾಗಿ ಗುರುಗಳ ಅನುಗ್ರಹ ಆಗಿದೆ. ಗರ್ಭವು ನಿಂತಿದೆ, ಯಾರಿಗೂ ಹೇಳಿಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ಅಂತ ಯಾರಿಗೂ ಹೇಳಿಲ್ಲ. ಪ್ರತಿದಿನ ರಾಯರ ಸ್ತೋತ್ರವನ್ನು ಪಠನೆ ಮಾಡ್ತಾ ಇದ್ದಾಳೆ. ಶ್ರೀಪೂರ್ಣ ಬೋಧ ಗುರುತೀರ್ಥಮಯೋಗ್ದಿಪಾರ ಕಾಮಾನೆ ಮಾಕ್ಷ ವಿಷಮಾಕ್ಷ ಶಿರಸ್ವಸಂತಿ ಪೂರ್ವೋತ್ತರಾಮಿದರಂಗಚರಸ್ತು ಹಂಸ ದೇವಾಲಿ ದೇವಿತ ಪರಾಂಗ್ರಿಪಯೋ ಜಲಗ್ನ ಜೀವೇಶ ವೇದ ಗುಣಪೂರ್ತಿ ಜಗತ್ತು ತತ್ವ ನಿಜೋಚ್ಛ ಭಾವ ಮುಖನಕ್ರಗಣೆ ಸಮೇತ ದುರ್ವಾಜ ಜಾಪತಿಗಳೇ ಗುರು ರಾಘವೇಂದ್ರ ವಾಗ್ದೇವತಾ ಸರಿದರಂ ವಿಮಲೀಕರೋತು. ಈ ರಾಯರ ಸ್ತೋತ್ರ ಪ್ರತಿದಿನ ಪಠಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ತದನಂತರ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೇಳ್ಕೊಳ್ತಾ ಇದ್ದಾಳಂತೆ. 6 ವರ್ಷಗಳಾಗಿದೆ, ಇನ್ನು ಮಕ್ಕಳೇ ಇಲ್ಲ ಅವಳಿಗೆ. ಆಗ ಗರ್ಭವು ಕೂತಿದೆ, ಗುರುಗಳ ಅನುಗ್ರಹ ಆಗಿದೆ. ಹಾಗೆ ಈಗ 3 ತಿಂಗಳ ಆದ ನಂತರ
ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೇಳಿದ್ದಾಳಲ್ಲಿ 3 ತಿಂಗಳಾಗ ತನಕ ಯಾವ ಹೇಳ್ಬೇಡಮ್ಮ ಅಂತ ಹೇಳಿದ್ರು ಡಾಕ್ಟರ್ ಹೇಳಿದಾರಂತೆ. 3 ತಿಂಗಳಾದ ಮೇಲೆ ನನಗೆ ಫೋನನ್ನು ಮಾಡಿ ಮೊನ್ನೆ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ, ನೀವು ಗುರುಗಳೇ ನೀವು ಹೇಳಿದಾಗ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಇದೇ ರೀತಿಯಾಗಿ ವಿಶೇಷವಾಗಿ ರಾಯರ ಅನುಗ್ರಹ ಆಗಿದೆ, ಗುರುಗಳ ಅನುಗ್ರಹ ಆಗಿದೆ, ಗುರುಗಳೇ ನಮ್ಮ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾಳೆ. ಆ ತಾಯಿ ವಿಶೇಷವಾಗಿ ಗರ್ಭವತಿಯಾಗಿದ್ದಾಳೆ. ಆ ಗುರುಗಳು ನಾವು ಮಾಡಿದ್ದಲ್ಲ, ಆ ಗುರುಗಳೇ ಮಾಡಿಸಿರ್ತಕ್ಕಂಥದ್ದು ಇವೆಲ್ಲ. ಇಂಥ ಘಟನೆಗಳು ಸಿಕ್ಕಾಪಡೆ ಜಾಸ್ತಿ. ಸಂತಾನ ಭಾಗ್ಯದಲ್ಲಿ ಬಹಳ ವಿಶೇಷವಾಗಿ ನಡೀತಾನೇ ಇದೆ, ನಾವು ಮಾಡಿಸ್ತಾ ಇಲ್ಲ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಶುಪಾಠವಾದಿಂದತ್ವ ಶರೀರೋ ಸಮಸ್ತ ದೋಷ ಅಥವಾ ಸನು ವ್ಯಾಗುರು ರಾಘವೇಂದ್ರ. ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬ ತಾಯಿ, ಅವರ ಮನೆಯಲ್ಲಿ ವಿಶೇಷವಾಗಿ ಅವರು ಬಂದು ಕೊಳ್ಳೇಗಾಲದವರು. ಆ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ತಾಯಿ ಆ ಗ್ರಾಮ ದೇವತೆಗೆ ಪೂಜೆಯನ್ನು ಮಾಡಿರಲಿಲ್ಲ. ಅವಳಿಗೂ 5 ವರ್ಷ ಆಗಿತ್ತು, 6 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳಿಲ್ಲ. ಇದೇ ರಾಜಾನಕುಂಡಿಯಲ್ಲಿರ್ತಕ್ಕಂಥವ್ರವರು ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದಾನೊಂದು ದಿವಸ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಗುರುವಾರ. ಆ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡಿ, ರಾಯರ ಪೂಜೆಯನ್ನು ಮಾಡಿಸಿ, ಗುರುಗಳೇ ನನಗೇನು ಈ ಥರ ಆಗಿದೆ, ಏನನ್ನ ಒಂದು ಅನುಗ್ರಹ ಆಗಬೇಕು ಅಂದಾಗ ಇದೇ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡೋಗಿ ಅಲ್ಲಿ ಸರ್ಪ ಸಂಸ್ಕಾರವನ್ನು ಮಾಡಿಕೊಟ್ಟಿದ್ದೀನಿ ನಾನೆಲ್ಲ ಮಾಡಿದ್ದು, ರಾಯರೇ ನಿಂತು ಮಾಡಿಸಿರ್ತಾರೆ. ಆ ಸರ್ಪ ಸಂಸ್ಕಾರ ಆಗಿ ಆ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಆ ತಾಯಿ ಇಲ್ಲೇ ಬಂದು ತಿರ್ಗ ಕೊಳ್ಳೇಗಾಲದಲ್ಲಿ ಅವರ ಗ್ರಾಮದೇವತೆ ಆಗಿರ್ತಕ್ಕಂಥ ಗ್ರಾಮದೇವಿಯ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ಬಂದು ಅವರ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬಂದ ಕೆಲವೇ ದಿನಗಳಲ್ಲಿ ಆ ತಾಯಿ ಗರ್ಭವತಿಯಾಗಿದ್ದಾಳೆ. ಅದೆಲ್ಲ ಯಾರು ಮಾಡಿಸಿರೋದು? ನಾನಲ್ಲ, ಆ ರಾಘವೇಂದ್ರ ಸ್ವಾಮಿ ವಿಶೇಷ ಅನುಗ್ರಹ ಮಾಡ್ತಾರಂತೆ. ಅವಳು ತಾಯಿ ಬಂದು ವಿಶೇಷವಾಗಿ ಆ ಹುಡುಗಿ ಬಹಳ ವಿಶೇಷವಾಗಿ ಬಹಳ ನೊಂದು ಬಿಟ್ಟಿದ್ಲು ಅವಳು. ಇದೆಲ್ಲ ಈ ಥರ ಆಗ್ತಾಯಿದೆಯಲ್ಲ ಗುರುಗಳು, ಯಾಕೆ ಈ ಥರ ಆಗ್ತಾಯಿದೆ? 5 ವರ್ಷಗಳಾದರೂ ಮಕ್ಕಳಿಲ್ಲ. ನಮ್ಮ ತಾಯಿ, ನಮ್ಮ ಅತ್ತೆಯವರು, ನಮ್ಮ ಬೇರೆಯವರೆಲ್ಲ ನಮ್ಮನ್ನು ಏಳಾಡ್ಸ್ಕೊಂಡು ಬೈತಾ ಇದ್ದಾರೆ. ಇದರಿಂದ ನಮಗೆ ಅನುಕೂಲ ಆಗಿಕೊಡ್ಬೇಕು ಗುರುಗಳೇ, ಅನುಕೂಲ ಆಗಲೇಬೇಕು. ಅದರಿಂದ ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಗುರುಗಳೇ ಎಂದು. ಅದರಿಂದ ಅವಳ ಜಾತಕದಲ್ಲಿ ವಿಶೇಷವಾಗಿ ಸರ್ಪದೋಷವಿತ್ತು. ಆ ಸರ್ಪದೋಷವು ಪರಿಹಾರ ಮಾಡಿಕೊಂಡಿದ್ದಾರೆ. ನರಸಿಂಹದೇವರ ಮನ್ನಿ ಸೂಕ್ತದಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡಿ, ಮೃತ್ಯುಕಂಟಕ ದೋಷ ಇತ್ತು, ಮೃತ್ಯುಕಂಠ ದೋಷವನ್ನು ಪರಿಹಾರ ಮಾಡಿಕೊಂಡು, ಕುಜ ದೋಷವನ್ನು ಪರಿಹಾರ ಮಾಡಿ ಸರ್ಪ ಸಂಸ್ಕಾರವನ್ನು ಮಾಡಿಸಿದ್ದಾರೆ. ಮಾಡಿದ ನಂತರ ವಿಶೇಷವಾಗಿರ್ತಕ್ಕಂಥ ಅವರ ಕುಲದೇವರಾಗಿರ್ತಕ್ಕಂಥವರು, ಅವರ ಗ್ರಾಮದೇವತೆ ಆಗಿರ್ತಕ್ಕಂಥವರು ಅವರ ಅನುಗ್ರಹ ಎಲ್ಲ ಮಾಡಿದ್ದಾರೆ. ಅವರು ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅವರ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರ ಏನೇನು ಕಷ್ಟಗಳಿತ್ತು ಎಲ್ಲವೂ ಕಷ್ಟ ಪರಿಹಾರ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಂಥ ಗುರುಗಳು ವಿಶೇಷವಾಗಿ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಗುರುಗಳ ಅನುಗ್ರಹವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ರಾಯರನ್ನು ನಂಬಿದಾಗ ಏನು ತೊಂದರೆಯೇ ಆಗುವುದಿಲ್ಲಂತೆ. ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ. ಅದಕ್ಕೆ ದಾಸರು ವಿಶೇಷವಾಗಿ ಹೇಳ್ತಾರೆ, ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ, ದಾಸರ ದಾಸ್ಯವೇ ಕಂಡ ಪುರಂದರ ವಿಠಲ ಅಂತ. ಇಂತಹ ಗುರುಗಳ ಸ್ಮರಣೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ? ರಾಯರ ಸ್ಮರಣೆಯನ್ನು ಮಾಡ್ತೀರಾ? ಭಕ್ತಿ ಇಂಪಾರ್ಟೆಂಟ್. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಏನೂ ಅಲ್ಲ, ಭಕ್ತಿಯಿಂದ ರಾಯರಿಗೆ ಸ್ಮರಣೆಯನ್ನು ಮಾಡಿ. ನಿಮಗೆ ಏನೇನು ಕೆಲಸಗಳಿಲ್ಲ ಎಲ್ಲ ಕೆಲಸವೂ ನೆರವೇರುತ್ತಂತೆ. ನೆರೆ ನಂಬಿದೆ ಮಧೃದಯ ಮಂಟಪದೊಳು ಪರಿಶೋಧಿಸುವೆನು ಪಾಂಡುರಂಗ, ಶರಣ ಜನರು ತಂಸಾರ ಭವಾಭಯ ಶರಣಗತಿಯ ತೋರು ಪಾಂಡುರಂಗ ಅಂತ. ಪಾಂಡುರಂಗನೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ಅಂಥ ಪಂಡರಾಪುರದ ಪಾಂಡುರಂಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಏಕಾದಶಿಯಿಂದ ಉದ್ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿದರೆ ಅವರಲ್ಲಿ ಎಂಥ ಭಕ್ತಿ ಇತ್ತು ರಾಯರಲ್ಲಿ. ಎಂಥ ವಿಶೇಷವಾಗಿರ್ತಕ್ಕಂಥ ಭಗವಂತ ರಾಮದೇವರಲ್ಲಿ ಎಷ್ಟು ಭಕ್ತಿ ಇತ್ತು ಅವರಿಗೆ, ವಾಯುದೇವರಲ್ಲಿ ಎಷ್ಟು ಭಕ್ತಿ ಇತ್ತು ಅವರಿಗೆ. ಅದೇ ರೀತಿಯಾಗಿ ನಾವು ಯಾವುದನ್ನೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮನ್ನು ಶ್ರದ್ಧೆಯಿಂದ ಮಾಡಬೇಕಂತೆ. ಆ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಗುರುಗಳು ವಿಶೇಷವಾಗಿ ಡೆಲ್ಲಿಯಲ್ಲಿರ್ತಕ್ಕಂಥ ಕಾವ್ಯ ಅಂತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಆ ತಾಯಿ, ಇದೇ ರಾಜಾನಕುಂಡಿಯಲ್ಲಿರ್ತಕ್ಕಂಥವಳು ತಾಯಿಯವರು, ಅವಳಿಗೂ ರಾಯರ ಅನುಗ್ರಹವನ್ನು ಮಾಡಿದ್ದಾರೆ. ಅಂದರೆ ನಮಗೆ ನಮ್ಮ ರಾಯರ ಹತ್ರ ಬಂದು ಸೇವೆಯನ್ನು ಮಾಡಿದ್ದಾರಲ್ಲ, ಎಷ್ಟು ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ. ಇಂಥ ಗುರುಗಳ ಸೇವೆಯನ್ನು ಮಾಡಿದಾಗ ರಾಯರ ಹತ್ರ ಬಂದು ನಮಸ್ಕಾರವನ್ನು ಮಾಡಿ, ಗುರುಗಳೇ ನಿಮ್ಮ ಅನುಗ್ರಹ ನಮಗಾಗಬೇಕು, ಅನುಗ್ರಹದಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗಬೇಕು. ಯಾಕೋ ಇಷ್ಟು ದಿಶೆಗಳಿಂದ ನಮಗೆ ತೊಂದರೆ ಆಗ್ತಾನೇ ಇದೆ,
ಅದೆಲ್ಲ ನೀವೇ ಪರಿಹಾರ ಮಾಡಬೇಕು ಅಂದಾಗ ಅವರ ಮುಂದೆ ಯಾವುದೂ ಇಟ್ಕೊಂಡ್ಬಿಡ್ದಂತೆ, ಎಲ್ಲವನ್ನೂ ನಿಜವನ್ನು ಹೇಳಿ ಅವರ ಮುಂದೆ ನಿಂತ್ಕೊಂಡು ಎಲ್ಲವೂ ಹೇಳ್ಬಿಡ್ಬೇಕಂತೆ, ಬಾಯಿ ಜೋರಾಗಿ ನಿಂತ್ಕೊಂಡು ಹೇಳ್ಬಿಡ್ಬೇಕಂತೆ. ಆ ಹೇಳಿದಾಗ ಮಾತ್ರ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನಂತೆ. ನಮ್ಮಲ್ಲಿ ಯಾರೇ ಬಂದರೂ ಅಷ್ಟೇ ಅವರಿಗೆಲ್ಲರಿಗೂ ಮಂತ್ರವನ್ನು ಹೇಳ್ಕೊಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಅಂತೇಳಿ ರಾಘವೇಂದ್ರ 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 ಅಂತ ಹೇಳ್ತೀನಿ ಜೋರಾಗಿ. ಯಾಕೆಂದರೆ ನಾವು ಒಂದು ಗಂಟೆಯನ್ನು ಬಾರಿಸ್ತೀರಿ ಇಲ್ಲಿ. ಆ ಗಂಟೆಯನ್ನು ಬಾರಿಸಿದಾಗ ಆ ಗಂಟೆಯಲ್ಲಿ ನಾದ ಓಂ ಅಂತ ಬರುತ್ತೆ, ಎಲ್ಲ ಕಡೆಯೂ ಕೇಳಿಸುತ್ತದು. ಆ ಕೇಳಿಸಿದಾಗ ಏನಾಗುತ್ತೆ ಅಂತಂದರೆ ಆ ಗಂಟೆಯ ನಾದದಿಂದ ಪ್ರೇತಗಳೆಲ್ಲ ಓಡೋಗ್ಬಿಡುತ್ತೆ, ದುಷ್ಟಶಕ್ತಿಯಲ್ಲಿ ಓಡೋಗ್ಬಿಡುತ್ತಂತೆ. ಅದೇ ರೀತಿಯಾಗಿ ನಾವು ನಮ್ಮ ರಾಯರ ಮಠಕ್ಕೆ ಬಂದಾಗ, ನಿಮ್ಮ ರಾಯರ ಮಠಕ್ಕೆ ಹೋದಾಗ, ಈ ರಾಯರ ಮಠಕ್ಕೆ ಬಂದಾಗ ರಾಘವೇಂದ್ರ ಅಂತ ಜೋರಾಗಿ ಹೇಳೋಕ್ಕೆ ಭಗವಂತ ಬಾಯಿ ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಒಳ್ಳೆ ಸಂಪತ್ತನ್ನು ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟಿದ್ದಾನೆ. ರಾಯರ ಹೆಸರನ್ನು ಹೇಳಬೇಕಂತಂತೆ. ಆ ರಾಯರಿಗೆ ವಿಶೇಷ ಅಂತೆ. ರಾಯರೇ ಅಂದರೆ ಸಾಕಂತೆ, ರಾಗಪ್ಪ ಅಂದರೆ ಸಾಕಂತೆ, ರಾಗಣ್ಣ ಅಂದರೆ ಸಾಕಂತೆ, ನೀನೇ ಕಾಪಾಡೋ ಅಂತ ಭಕ್ತಿಯಿಂದ ನಗ್ತಾ ಹೇಳಿದಾಗ ಆ ಗುರುಗಳು ಏನು ಇಟ್ಕೊಡುವಂತೆ ಎಲ್ಲವೂ ಸಮರ್ಪಣೆಯನ್ನು ಮಾಡ್ತಾರಂತೆ ನಮಗೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ವಿಶೇಷವಾಗಿ ಯಾರ್ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಅವರು ಈ ಕ್ಷೇತ್ರಕ್ಕೆ ಬಂದು ನಮಸ್ಕಾರವನ್ನು ಮಾಡಿ ಗುರುಗಳ ಒಂದು ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಎಷ್ಟೋ ಜನಗಳು ಕೆಲವಾರು ಪೂಜೆಯನ್ನು ಮಾಡಿಸಿರ್ತಾರೆ, ಕೆಲವಾರು ತೊಂದರೆಗಳಿರುತ್ತೆ, ಕೆಲವಾರು ಏನೇನೋ ತೊಂದರೆಗಳಿರುತ್ತೆ, ಪೂರ್ವಜನ್ಮದ ಒಂದು ಕರ್ಮ ಇರುತ್ತೆ, ಅವೆಲ್ಲವೂ ಪರಿಹಾರ ಆಗುತ್ತೆ. ಒಂದಲ್ಲ ಒಂದು ದಿವಸ ಪರಿಹಾರ ಆಗೇ ಆಗುತ್ತದು, ಯಾವುದೂ ಇಟ್ಕೊಳ್ಳಲ್ಲ, ಅದೆಲ್ಲವೂ ಪರಿಹಾರ ಆಗುತ್ತೆ. ಇಂಥ ಗುರುಗಳ ಸ್ಮರಣೆಯನ್ನು ಮಾಡಿ ಅದರ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯನ ಮೃತ್ತಿಕಾ ಬೃಂದಾವನ ವಿಶೇಷವಾಗಿರ್ತಕ್ಕಂಥದ್ದು, ವಾಯುದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ, ನರಸಿಂಹದೇವರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಭಗದುಗ್ಧಾಪ್ತಿ ಚಂದ್ರ ಹುತಮಾಂ ಸದಾ ಸರ್ವವ್ಯಾಪ್ತ ಪರಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಎಲ್ಲರೂ ರಾಯರ ಅನುಗ್ರಹವನ್ನು ಮಾಡ್ತಾರೆ. ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ, ಅತ್ಯಂತರು ದಯಾಳವರು, ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರೇ. ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಬಂದು ನಿಂತು ನಮ್ಮನ್ನು ಈ ಕ್ಷೇತ್ರದಲ್ಲಿ ಬಂದು ರಾಯರು ಎಲ್ಲರನ್ನೂ ಉದ್ಧಾರ ಮಾಡ್ತಾ ಇದ್ದಾರೆ. ಇದೇ ಮಂತ್ರಾಲಯ, ಇದೇ ರಾಯರು, ಇದೇ ಗುರುಗಳು ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಬಿಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे